ಇವರಿಗೆ 102 ಶಾಸಕರಿಂದ ಮತ ಚಲಾವಣೆ ಆಗಿದೆ. 3 ಪಕ್ಷಗಳ 102 ಶಾಸಕರಿಂದ ಮತದಾನ ಆಗಿರೋದು. ವಿಧಾನಸೌಧದಲ್ಲಿ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನ. ಈವರೆಗೆ 102 ಶಾಸಕರು ಮತ ಚಲಾವಣೆ ಮಾಡಿದ್ದಾರೆ. ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನ ಪ್ರಕ್ರಿಯೆ ಬಹಳ ಜೋರಾಗಿ ನಡೀತಿದೆ. ಆದರೆ ಇದುವರೆಗೆ ಒಂದು ಹಂತಕ್ಕೆ ಒಳ್ಳೆ ರೀತಿಯಾಗಿಯೇ ಹೋಗ್ತಾ ಇದೆ ಈ ಒಂದು ಮತದಾನ ಪ್ರಕ್ರಿಯೆ. ಆದರೆ ಯಾರ್ಯಾರು ಗೈರಾಗ್ತಾರೆ, ಯಾರು ಅಡ್ಡದ ಮತದಾನ ಮಾಡಬಹುದು ಅನ್ನೋ ಪ್ರಶ್ನೆಗಳು ಕೂಡ ಸಹಜವಾಗಿ ಇದೆ. ವಿಧಾನಸೌಧದಲ್ಲಿ ಕೊಠಡಿ ಸಂಖ್ಯೆ 106ರಲ್ಲಿ ಈಗ ಮತದಾನ ಪ್ರಕ್ರಿಯೆ ನಡೀತಿರುವುದು. ಇವರಿಗೆ 102 ಶಾಸಕರು ಮತ ಚಲಾವಣೆ ಮಾಡಿದ್ದಾರೆ ಅಂತ ಸದ್ಯಕ್ಕೆ ಅಪ್ಡೇಟ್ ಇದೆ. ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಹೇಳ್ತಾ ಇದ್ರು. ಅದರಲ್ಲೂ ಬಹಳ ಮುಖ್ಯವಾಗಿ ಸೋಮಶೇಖರ್ ಅವರ ಬಗ್ಗೆ ಹೇಳ್ತಾ ಇದ್ರು ಅವರು, ಶಿವರಾಮ್ ಹೆಬ್ಬಾರ್ ವಿಚಾರವಾಗಿ ಕೂಡ. ಇವರೆಲ್ಲ ಕೂಡ ಹಿಂದಿನ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಚಿವರಾಗಿದ್ದಂಥವ್ರು. ಈಗ ಯಶ್ಪಾಲ್ ಸುವರ್ಣ ಅವ್ರನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಉಡುಪಿ ಭಾಗದ ಶಾಸಕರುಗಳು, ಹಾಗೆ ಎಚ್ ಡಿ ಕುಮಾರಸ್ವಾಮಿ, BY ವಿಜೇಂದ್ರ, ಇನ್ನು ಅನೇಕ ಶಾಸಕರುಗಳು ಈಗ ಮತದಾನ ಪ್ರಕ್ರಿಯೆಗೆ ಆಗಮಿಸಿದ್ದಾರೆ. ಸೊ ವಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ರು. ಬನ್ನಿ ನೋಡೋಣ. ಬೆಳಗ್ಗೆ 9 ಗಂಟೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಶಾಸಕರು ಉರುಪಿನಿಂದ ಖುಷಿಯಿಂದ ಬಂದು ಮತದಾನಕ್ಕೆ ಭಾಗವಹಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ 11 ಗಂಟೆ ಒಳಗಡೆ, ಬೆಳಗಾಂ ಮದುವೆ ಇರೋದ್ರಿಂದ ಕೆಲವರು ಇಬ್ಬರು ಮಾತ್ರ ಸ್ವಲ್ಪ ಲೇಟ್ ಬರ್ಬೋದು, 11-12 ಗಂಟೆ ಒಳಗಡೆ. ಉಳಿದವರೆಲ್ಲರೂ ಕೂಡ ಬಂದು ನಮ್ಮ ವೋಟನ್ನು ಚಲಾಯಿಸಿದ್ದಾರೆ. ಸೊ ನಮ್ಮ BJP ಅಭ್ಯರ್ಥಿ ಗೆಲುವು ನಿಶ್ಚಿತ. ಅದೇ ರೀತಿ JDS ಅಭ್ಯರ್ಥಿನೂ ಸಹ ಗೆಲ್ಲಬೇಕು ಅನ್ನೋ ಪ್ರಯತ್ನವನ್ನು ನಾವು ಮತ್ತು ಕುಮಾರಸ್ವಾಮಿಯವರು ಮಾಡ್ತಾ ಇದ್ದೀರಿ. ಒಟ್ಟಾರೆ ನಮ್ಮ ರಾಜ್ಯಸಭಾ ಚುನಾವಣೆಯಲ್ಲಿ